ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಎನ್ ರಾಜಣ್ಣನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಕ್ಯಾಬಿನೆಟ್ ಇದ್ದಾಗ ಏನ್ರಿ ಊಟ ಹಾಕಿಲ್ಲ ಅಂತ ರೇಗಿಸಿದ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಊಟ ಹಾಕಿಸಿದ್ರು. ಅಲ್ಲಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಆಗಿಲ್ಲ ಅಂತ ಹೇಳಿ ರಾಜಣ್ಣ ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಡಿನ್ನರ್ ಸೇರಿದ್ದು ಬೇರೆ ಕಾರಣಗಳೇನಿಲ್ಲ. ಬೆಂಗಳೂರಲ್ಲಿ ಸಹಕಾರ ಸಚಿವರಾಗಿರುವಂಥ ಕೆಎನ್ ರಾಜಣ್ಣನವರ ಪ್ರತಿಕ್ರಿಯೆ ಇದು. ನಾನು ಒಬ್ಬನೇ ಕುಡಿದವರು ಇನ್ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಿಮ್ಗೆ? ನೋಡ್ರಿ, ಈಗ ಆಯ್ತಪ್ಪ, ಇಷ್ಟೊತ್ತು ನಾನು ನೀನು ಮಾಡಿದ ಚರ್ಚೆ ಅಲ್ವಾ? ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅವರು. ಸರಿ, ಅವ್ರು ಇನ್ನೂ ಯಾರ್ಯಾರೋ ಭಾಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನು ಬರೋಕ್ಕಾಗಲ್ಲ. ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದ್ರೆ ನಾವು ಒಂದು 4-5 ಜನ ಹೋಗಿದ್ವಪ್ಪ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ, ಸಚಿವರು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲಿ, ಬದಲಾಯಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟದ್ದು. ಮಹದೇವಪ್ಪ, ಪರಮೇಶ್ವರ್ ಅವರ ಅಭಿಪ್ರಾಯ ಅವರದ್ದು. ಒಬ್ಬರಿಗೆ ಒಂದೇ ಹುದ್ದೆ ಎಂಬುದು ಎಲ್ಲ ಕಾಲದಲ್ಲೂ ಕೂಡ ಇದೆ. ಈ ಹಿಂದೆ ದೇವರಾಜ ಅರಸು ಕಾಲದಲ್ಲೂ ಕೂಡ ಇದ್ದೇ ಇತ್ತು. ನಮ್ಮ ಪಕ್ಷದ ಹೈಕಮಾಂಡ್ ಗಟ್ಟಿಯಾಗಿದೆ ಅಂತ ಹೇಳಿ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಲಿ, ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ, ಮಂತ್ರಿಗಳು ಬದಲಾವಣೆ ಆಗ್ಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ ಅವರು. ಹೈಕಮಾಂಡ್ ಅವರು ಏನ್ ಸೂಚನೆ ಕೊಡ್ತಾರೆ, ಏನ್ ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಡೆಯೋರೆ ಎಲ್ಲರೂ ಕೂಡ. ಯಾವ್ದಕ್ಕೆ ನಾನು ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ ಆಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ ಅವ್ರು ಆಗೋದ್ರು ಆಗ್ತೀನಿ. ಅದು ನನ್ನ ಕೇಳ್ತೀನಿ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ ಅವರ ತೀರ್ಮಾನ. ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರನ್ನ, ಯಾರು ಅವ್ರ ಇಷ್ಟ ಅಲ್ವಾ? ಅವಧಿ ಮುಗ್ದಿದೆ ಆಗ್ಬೇಕು. ಈಗ ವಿಜಯನದ್ ಮುಗ್ದಿಲ್ವಾ? ಮಾಡೋರ ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಅದೇ ಅವತ್ ಯಾವ್ದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒದ್ದೇ ಹೇಳಲಿಲ್ಲ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳುವಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಇನ್ನು ಹೈಕಮಾಂಡ್ ಹೇಳಿದ್ರೆ ಡಿಕೆಶಿ ಅವರೇ ಮುಂದುವರಿಯಲಿ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆ ಗೆದ್ದಿಲ್ವೇನ್ರಿ, ನನಗಂತೂ ಯಾವ ಹುದ್ದೆನೂ ಬೇಡ, ಮಂತ್ರಿಯೂ ಬೇಡ ಅಂತ ಹೇಳಿ ಬೆಂಗಳೂರಲ್ಲಿ ಸಹಕಾರಿ ಸಚಿವರಾಗಿರುವಂಥ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು. ಅದನ್ನ ಮಹಾಸನ ನಾವೆಲ್ಲ ಇದ್ದು ಬಹಳ ಪ್ರಮುಖವಾದಂಥದ್ದು. ನಮ್ಮ ಮುಂದೆ ಯಾವುದಕ್ಕೆ ಯಾವ ವಿಚಾರಕ್ಕೆ ಆದ್ಯತೆ ಕೊಡಬೇಕೋ ಅಂಥ ವಿಚಾರಗಳಿಗೆ ಆದ್ಯತೆಯನ್ನ ಕೊಟ್ಟು ನಾವು ಕೆಲಸ ಮಾಡೋದು. ಈಗ ನಾವು ನೆಕ್ಸ್ಟ್ ಇವಾಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದರಿಂದ ನಾವು ಆ ಕಡೆಯೂ ಕೂಡ ಗಮನ ಹರಿಸ್ಬೇಕು. ಈಗ 14ನೇ ತಾರೀಕು ಬಜೆಟ್ ಹಾಕ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಬಜೆಟ್ ತಯಾರಿ ಅದಕ್ಕೋಸ್ಕರ ಮತ್ತೆ ಎಲ್ಲ ಇಲಾಖೆಗಳು ರಿವ್ಯೂ ತಗೋತಾರೆ. ನಾವು ಆ ರಿವ್ಯೂ ತಗೊಳ್ಳುವಾಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆಯನ್ನ ಹೇಳ್ಬೇಕು, ಮತ್ತೆ ನಮ್ಮ ಬೇಡಿಕೆಗಳನ್ನ ಹೇಳ್ಬೇಕು. ಬಜೆಟ್ ಅಲ್ಲಿ ಯಾವ ಸೇರ್ಬೇಕು, ಏನ್ ಮಾಡಬೇಕು, ಆ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹೈಕಮಾಂಡ್ಗೆ ಪಕ್ಷ ಸಂಘಟನೆಯಲ್ಲಿ ಸಮುದಾಯದ ಯಾವ್ಯಾವ ಸಮುದಾಯಕ್ಕೆ ಮಾನ್ಯತೆ ಕೊಡ್ಬೇಕಂತ ಏನಾದ್ರು ಪತ್ರ ಬರೆದಿದ್ದೀರಾ? ಅದು ನಂದು ಮೊದಲಿಂದನೂ ಒಂದು ಪಾಲಿಸಿ ಇದೆ. ಈಗ ನಾನು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ.
ನನ್ನ ಸಮುದಾಯ, ನನ್ನ ಜಾತಿ.